ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಕನ್ನಡ ಮಕ್ಳಿಗೂ ಹೆಲ್ಪ್ ಆಗಲಿ ಅಂತ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಅಂದರೆ ಕನ್ನಡದಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತ ಕರೀತಾರೆ. ಇದು ಎರಡರಲ್ಲಿ ಆಗುತ್ತೆ. ಒಂದು ಆ್ಯನಿಮಲ್ಸ್ನಲ್ಲಿ, ಒಂದು ಪ್ಲ್ಯಾಂಟ್ಸ್ನಲ್ಲಿ ಹೇಗಾಗುತ್ತೆ ಅಂತ ನೋಡೋಣ. ಇನ್ನು ಆ್ಯನಿಮಲ್ಸ್ ಏನಾಗುತ್ತೆ, ನರ್ವಸ್ ಸಿಸ್ಟಮ್ ಅಂದರೆ ನರವ್ಯೂಹ. ಅದರಿಂದ ಪ್ಲ್ಯಾಂಟ್ಸ್ನಲ್ಲಿ ಪ್ಲ್ಯಾಂಟ್ಸ್ ಅಂದರೆ ಸಸ್ಯ ಅಂದರೆ ಪ್ಲ್ಯಾಂಟ್. ಸಸ್ಯಗಳಲ್ಲಿ ಏನಾಗುತ್ತೆ, ಬೆಳವಣಿಗೆಯಿಂದ ಉಂಟಾಗುವ ಚಲನೆ, ಗ್ರೋತ್ ಡಿಪೆಂಡೆಂಟ್ ಮೂಮೆಂಟ್ಸ್ ಮತ್ತು ಗ್ರೋತ್ ಇಂಡಿಪೆಂಡೆಂಟ್ ಮೂಮೆಂಟ್ಸ್ ಅಂದರೆ ಬೆಳವಣಿಗೆಯನ್ನು ಅವಲಂಬಿಸದಿಹದ ಚಲನೆ, ಇವೆರಡಾಗತ್ತೆ. ಆಮೇಲೆ ಆ್ಯನಿಮಲ್ಸಲ್ಲಿ ನೆಕ್ಸ್ಟ್ ನಾವು ರಿಫ್ಲೆಕ್ಸ್ ಆರ್ಕ್ ಅಂತ ಕರಿತೀವಿ. ಇವಾಗ ನಾನು ಹೇಳ್ತಿರೋದು ಮೈಂಡ್ ಮ್ಯಾಪು, ಓಕೆನಾ. ರಿಫ್ಲೆಕ್ಸ್ ಆರ್ಕ್ ಅಂದರೆ ಪರಾವರ್ತಿತ ಚಾಪ ಅಂತ, ಓಕೆ. ನೆಕ್ಸ್ಟು ಕಮಿಂಗ್ ಟು ಹ್ಯೂಮನ್ ಬ್ರೈನ್ ಅಂದರೆ ಮಾನವನ ಮೆದುಳು, ಗೊತ್ತೇ ಇದೆ. ನೆಕ್ಸ್ಟು ಆ್ಯನಿಮಲ್ ಹಾರ್ಮೋನ್ಸ್ ಅಂದರೆ ಪ್ರಾಣಿಗಳ ಹಾರ್ಮೋನ್ಸ್. ಅದೇ ರೀತಿ ಪ್ಲ್ಯಾಂಟ್ಸ್ನಲ್ಲಿ ಪ್ಲ್ಯಾಂಟ್ ಹಾರ್ಮೋನ್ಸ್. ಸೊ ಇದಿಷ್ಟು ಒಂದು ಮೈಂಡ್ ಮ್ಯಾಪ್, ಓಕೆ. ಏನೇನು ಓದಬೇಕು ಈ ಚಾಪ್ಟರಲ್ಲಿ, ಸೊ ಸ್ಟಾರ್ಟ್ ಮಾಡೋಣ. ಈ ಚಾಪ್ಟ್ರಲ್ಲಿ ಫಸ್ಟು ಆ್ಯನಿಮಲ್ ನರ್ವಸ್ ಸಿಸ್ಟಮ್ ಬಗ್ಗೆ ಓದೋಣ. ಸೊ ಏನಾಗುತ್ತೆ ಆ್ಯನಿಮಲ್ ನರ್ವಸ್ ಸಿಸ್ಟಮ್ಮು, ಇವಾಗ ಎಲ್ಲ ಕ್ಲಾಸ್ ರೂಮಲ್ಲಿ ಮಾತಾಡ್ತಾ ಕೂತಿರ್ತಾರೆ, ಒಂದು ಟೀಚರ್ ಬಂದುಬಿಡ್ತಾರೆ, ಬಾಗಿಲ ಹತ್ರ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅವಾಗ ಎಲ್ಲರೂ ಸುಮ್ಮನಿರಿ ಅಂತ ಸುಮ್ಮನೆ ಆಗಿಬಿಡ್ತೀರ. ಸೊ ಅದು ನಾವು ಸ್ಟಿಮ್ಯುಲೈ, ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಅದೇನೇ ಎಕ್ಸಾಂಪಲ್ ಒಂದು. ಇನ್ನೊಂದೇನು ಅಂದರೆ ತುಂಬ ಹಸಿವಾದಾಗ ನಾವು ತಿಂತೀವಿ, ಅದು ಅಷ್ಟೇ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ. ಯಾವುದಾದ್ರೂ ಒಂದು ಡಾಗ್ ಅಟ್ಟಿಸ್ಕೊಂಡು ಬರುತ್ತೆ ಅಂತ ಗೊತ್ತಾದರೆ ನಾವು ಓಡಿ ಹೋಗ್ತೀವಿ, ಅಥವಾ ಸ್ನೇಕ್ ನೋಡಿಬಿಟ್ರೆ ಓಡಿ ಹೋಗ್ತೀವಿ. ಸೊ ಅದು ಏನಂದರೆ ಇವೆಲ್ಲನೂ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಅಂತ ಕರಿತೀವಿ. ಸ್ಟಿಮ್ಯುಲೈ ಅಂದರೆ ಪ್ರಚೋದನೆಗಳಿಗೆ ಸ್ಟಿಮ್ಯುಲೈ ಅಂದರೆ ಚೇಂಜ್ ಇನ್ ದ ಎನ್ವೈರ್ನ್ಮೆಂಟ್ ಆಫ್ ಎನ್ ಆರ್ಗ್ಯಾನಿಸಮ್, ಅದಕ್ಕೆ ಪ್ರಚೋದನೆಗಳು ಅಂತ ಕರಿತೀವಿ. ಸೊ ಪ್ರತಿಕ್ರಿಯೆಯಲ್ಲಿ ಎರಡು ರೀತಿ ಇದೆ, ನರಗಳ ನಿಯಂತ್ರಣ ಮತ್ತು ಹಾರ್ಮೋನ್ ನಿಯಂತ್ರಣ ಅಂತ. ನರಗಳ ನಿಯಂತ್ರಣ ಅಂದರೆ ನರ್ವಸ್ ಕಂಟ್ರೋಲು, ಅದು ಸ್ಪೆಷಲ್ ಟಿಶ್ಯೂಸ್ ಟುಗೆದರ್ ದೇ ಫಾರ್ಮ್ ಒನ್ ಗ್ಲ್ಯಾಂಡ್ಸ್ ಅಂದರೆ ಗ್ರಂಥಿಗಳು. ಸೊ ಹಾರ್ಮೋನ್ಸ್ನಲ್ಲಿ ಕೆಮಿಕಲ್ ಮೆಸೆಂಜರ್ಸ್ ಅದು ರಿಲೀಸ್ ಮಾಡುತ್ತೆ. ದೇ ರಿಲೀಸ್ ಕೆಮಿಕಲ್ ಮೆಸೆಂಜರ್ಸ್. ಕಮಿಂಗ್ ಟು ನರ್ವಸ್ ಸಿಸ್ಟಮ್ ಅಂದರೆ ನರವ್ಯೂಹನಲ್ಲಿ ದೇರ್ ಆರ್ 2 ಟೈಪ್ಸ್. ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಇನ್ನೊಂದು ಯಾವುದು ಅಂದರೆ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂದರೆ ಕೇಂದ್ರ ನರವ್ಯೂಹ. ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂದರೆ ಪರಿಧಿ ನರವ್ಯೂಹ ಅಥವಾ ಬಾಹ್ಯ ನರವ್ಯೂಹ ಅಂತ. ಪರಿಧಿ ನರವ್ಯೂಹ ಅಥವಾ ಬಾಹ್ಯ ನರವ್ಯೂಹ. ಸೊ ಎರಡು ಥರ ನರ್ವಸ್ ಸಿಸ್ಟಮ್ ಇದೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮತ್ತು ಪೆರಿಫೆರಲ್ ನರ್ವಸ್ ಸಿಸ್ಟಮ್. ನರ ಅಂಗಾಂಶ ಇದಂದರೆ ಏನು, ಕ್ರಿಯಾತ್ಮಕ ಮತ್ತು ರಚನಾತ್ಮಕ ಘಟಕ. ಅದು ನರಕೋಶಗಳು ಅಂದರೆ ನ್ಯೂರಾನ್. ಇದರಲ್ಲಿ ಏನಾಗುತ್ತೆ ಅಂದರೆ ನ್ಯೂರಾನ್ಸು ದೇ ರಿಸೀವ್ ಸ್ಟಿಮ್ಯುಲೈ ಆ್ಯಂಡ್ ಸೆಂಡ್ ಆ್ಯಂಡ್ ಕ್ಯಾರಿ ಸಿಗ್ನಲ್ಸ್ ಕಾಲ್ಡ್ ಆಸ್ ನರ್ವ್ ಇಂಪಲ್ಸಸ್ ಟು ಆ್ಯಂಡ್ ಫ್ರಮ್ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ. ಸೊ ಅದಕ್ಕೆ ನರ್ವ್ ಇಂಪಲ್ಸ್ ಅಂತ ಕರಿತೀವಿ. ನರ ಆವೇಗಗಳು ಅಂತ, ಎಲೆಕ್ಟ್ರಿಕಲ್ ಸಿಗ್ನಲ್ಸ್, ಕೆಮಿಕಲ್ ಸಿಗ್ನಲ್ಸ್ ಎರಡಿದೆ. ವಿದ್ಯುತ್ ವಿದ್ಯುತ್ ಸಂಕೇತ ಮತ್ತು ರಾಸಾಯನಿಕ ಸಂಕೇತ. ಸೊ ಎರಡು ಥರ, ಎಲೆಕ್ಟ್ರಿಕಲ್ ಮತ್ತು ಕೆಮಿಕಲ್ ಸಿಗ್ನಲ್ಸ್. ಸೊ ಕಮಿಂಗ್ ಟು ನ್ಯೂರಾನ್ಸ್ ಅಂದರೆ ನರಕೋಶ. ಸೊ ನ್ಯೂರಾನ್ಸಲ್ಲಿ ಅದು ಸ್ಟ್ರಕ್ಚರ್ನ ನೋಡ್ಕೊಳ್ಳಿ. ಎಂಡಲ್ಲಿ ಫಸ್ಟ್ ನಾವು ಡೆಂಡ್ರೈಟ್ಸ್ ಇರುತ್ತೆ. ಡೆಂಡ್ರೈಟ್ಸ್ ಬಂದು ನೆಕ್ಸ್ಟು ಆಕ್ಸಾನ್ ಬರುತ್ತೆ. ನೋಡಿ, ಇದೆಲ್ಲ ಡೆಂಡ್ರೈಟ್ಸು, ಇದು ಆಕ್ಸಾನು, ಇದು ಎಂಡಿಂಗ್ಸ್, ಓಕೆನಾ. ಸೊ ಡೆಂಡ್ರೈಟ್ಸಿಂದ ಏನಾಗುತ್ತೆ, ಮಧ್ಯದಲ್ಲಿ ಸೆಲ್ಲಲ್ಲಿ ನ್ಯೂಕ್ಲಿಯಸ್ ಇರುತ್ತೆ.
ಸೆಲ್ ಬಾಡಿ ಆರ್ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಆಮೇಲೆ ಬಂದು ಆಕ್ಸಾನು ಮತ್ತು ನರ್ವ್ ಎಂಡಿಂಗ್ಸ್, ನರ ತುದಿ, ನರ್ವ್ ಎಂಡಿಂಗ್ಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಅಬೌಟ್ ನ್ಯೂರಾನ್. ನೆಕ್ಸ್ಟು ಸಿನ್ಯಾಪ್ಸ್ ಅಂದ್ರೇನು ಅಂತ ನೋಡೋಣ. ಸಿನ್ಯಾಪ್ಸ್ ಅಂದರೆ ಸಂಸರ್ಗ. ಸಂಸರ್ಗ ಅಂದರೆ ಸಿನ್ಯಾಪ್ಸ್ ಅಂತ. ಸಿನ್ಯಾಪ್ಸ್ ಅಂದರೆ ಏನು ಅಂದರೆ ಈ ನರ್ವ್ ಎಂಡಿಂಗ್ ಇರುತ್ತಲ್ಲ, ನರ್ವ್ ಎಂಡಿಂಗಿಂದ ಇನ್ನೊಂದು ನ್ಯೂರಾನ್ದು ಡೆಂಡ್ರೈಡ್ಸ್ ಇರುತ್ತಲ್ಲ, ಅದರ ಮಧ್ಯ ಒಂದು ಜಂಕ್ಷನ್ ಇರುತ್ತೆ, ಗ್ಯಾಪು. ಆ ಗ್ಯಾಪ್ನೇ ನಾವು ಸಿನ್ಯಾಪ್ಸ್ ಅಥವಾ ಸಂಸರ್ಗ ಅಂತ ಕರಿತೀವಿ. ವಿದ್ಯುತ್ ಆವೇಗ ಅಂದರೆ ಸಿಗ್ನಲ್ಲು, ನರ್ವ್ ಇಂಪಲ್ಸು. ಅದು ಬಂದಾಗ ನರ್ವ್ ಇಂಪಲ್ಸು ನರ್ವ್ ಎಂಡಿಂಗ್ಸಿಂದ ನೆಕ್ಸ್ಟ್ ನ್ಯೂರಾನ್ದು ಡೆಂಡ್ರೈಡ್ಸ್ ಇರುತ್ತಲ್ಲ, ಆ ಡೆಂಡ್ರೈಡ್ಸ್ ಮಧ್ಯ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ನೇ ನಾವೇನಂತ ಕರಿತೀವಿ, ಸಿನ್ಯಾಪ್ಸ್ ಅಂತ ಕರಿತೀವಿ. ಸಿನ್ಯಾಪ್ಸ್ ಅಂದರೆ ಸಂಸರ್ಗ, ಫಂಕ್ಷನಲ್ ಜಂಕ್ಷನ್ ಬಿಟ್ವೀನ್ ನ್ಯೂರಾನ್ಸ್. ವಿದ್ಯುತ್ ಆವೇಗ, ನರ ತುದಿ. ಸೊ ಕೆಮಿಕಲ್ ಇಂಪಲ್ಸ್ ಅಂದರೆ ರಾಸಾಯನಿಕ ಆವೇಗ. ಡೆಂಡ್ರೈಡ್ ಆಫ್ ನೆಕ್ಸ್ಟ್ ನ್ಯೂರಾನ್, ಅದ್ರ ಮಧ್ಯ ಗ್ಯಾಪ್ ಇರುತ್ತೆ. ವಿದ್ಯುತ್ ಆವೇಗ ಒಂದು ನರದಿಂದ ಇನ್ನೊಂದು ನರಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಅವಾಗೇನಾಗುತ್ತೆ, ಮಾಹಿತಿ ಬೇಗ ರವಾನೆ ಆಗುತ್ತೆ, ಸಿಗ್ನಲ್ ಬೇಗ ಟ್ರಾನ್ಸ್ಮಿಟ್ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ bye bye.